ರೂಢಿಯಳು ಮಿಗಿಲೆ ಅಮಮ ಅಮಮ ಅಮಮ. ಭಲೆ ಪೋರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ ಛಾತ್ರ. 5 ವರ್ಷದ ಮಗುವಿಗೆ ಒಲಿಯಿತು ಯಕ್ಷಗಾನ. ಕರಾವಳಿ ಭಾಗದಲ್ಲಿ ಪುಟಾಣಿಯದ್ದೇ ಸಂಚಲನ. ಪುಟಾಣಿ ಪ್ರತಿಭೆ ಕಂಡು ಬೆರಗಾಗಿದ್ದಾರೆ ಜನ. ಪರಿಣಿತರು ಕಲಿಸಲಿಲ್ಲ, ತಾಯಿ ಛಲ ಬಿಡ್ಲಿಲ್ಲ. ಇದೇ ಹೊತ್ತಿನ ವಿಶೇಷ ಭಲೆ ಪೋರಿ. ರೂಢಿಯಳು ಮಿಗಿಲೆ ಅಮಮ ಅಮಮ ಅಮಮ. ಯಕ್ಷಗಾನ ನಮ್ಮ ರಾಜ್ಯದ ವಿಶಿಷ್ಟ ಕಲೆ. ಅದರಲ್ಲೂ ಕರಾವಳಿ ಭಾಗದ ಜನರಲ್ಲಿ ಯಕ್ಷಗಾನ ಹಾಸು ಹೊಕ್ಕಾಗಿದೆ. ಆದರೆ ಯಕ್ಷಗಾನದಲ್ಲಿ 5 ವರ್ಷದ ಮಕ್ಕಳ ಪ್ರದರ್ಶನವನ್ನ ನೀವು ನೋಡಿರ್ಲಿಕ್ಕಿಲ್ಲ. ಆದ್ರೆ ನಾವೀಗ 5 ವರ್ಷದ ಯಕ್ಷಗಾನದ ಪೋರಿಯನ್ನ ತೋರಿಸ್ತೀವಿ. ಈ ಮಗು ಚಿಕ್ಕ ವಯಸ್ಸಿನಲ್ಲಿಯೇ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದಾಳೆ. ಕರಾವಳಿ ಭಾಗದಲ್ಲಿ ಮನೆ ಮಾತಾಗಿದ್ದಾಳೆ. ಬನ್ನಿ, ಬಾಲ ಪ್ರತಿಭೆಯ ಸ್ಪೆಷಲ್ ಸ್ಟೋರಿ ನೋಡೋಣ. ಯಕ್ಷಗಾನ ಕರಾವಳಿಯ ಗಂಡು ಕಲೆ. ಕರಾವಳಿ ಭಾಗದ ಮಂದಿ ಅತಿ ಹೆಚ್ಚು ಇಷ್ಟಪಡೋ ನೃತ್ಯ ಪ್ರಕಾರ. ನಾಟಕ, ಸಿನಿಮಾಗಳತ್ತ ಮೊರೆ ಹೋಗ್ತಿರೋ ಇಂದಿನ ಕಾಲದಲ್ಲಿ ಕರಾವಳಿಯ ಮಂದಿ ಮಾತ್ರ ರಾತ್ರಿ ಇಡೀ ನಿದ್ದೆಗೆಟ್ಟು ಯಕ್ಷಗಾನವನ್ನ ಕಣ್ತುಂಬಿಕೊಳ್ತಾರೆ. ಯಕ್ಷಗಾನದಲ್ಲಿ ಬಾಲ ಪ್ರತಿಭೆಗಳ ಪ್ರದರ್ಶನ ನೋಡ್ಲಿಕ್ಕೆ ಸಿಗೋದು ತೀರಾ ಅಪರೂಪ. ಆದ್ರೀಗ ನಾವು ನಿಮಗೆ ಯಕ್ಷಗಾನದಲ್ಲಿ ಸಂಚಲನ ಸೃಷ್ಟಿಸಿರುವ ಬಾಲ ಪ್ರತಿಭೆಯನ್ನ ತೋರಿಸ್ತೀವಿ. ಆಕೆಯ ಹೆಸರು ತುಳಸಿ. ನೋಡುವರೆ ಸೊಬಗು ನೋಡುವರೆ ಸೊಬಗು ಮನಮ. ವಯಸ್ಸು 5 ವರ್ಷ 8 ತಿಂಗಳು. ಊರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬೆಟ್ಟಕೊಪ್ಪ. ತಂದೆ ತಾಯಿ ರಾಘವೇಂದ್ರ ಹಾಗೂ ಗಾಯತ್ರಿ. ವಿದ್ಯಾಭ್ಯಾಸ ಯುಕೆಜಿ. ಇದು ಈ ಪೋರಿಯ ಪ್ರೊಫೈಲ್. ಈ ಪೋರಿ ಫೇಮಸ್ ಆಗಿರೋದು ಯಕ್ಷಗಾನದ ಮೂಲಕ. ಈಕೆಗೆ ಬಾಲ್ಯದಲ್ಲೇ ಯಕ್ಷಗಾನ ವಿದ್ಯೆ ಒಲಿದಿದೆ. ತುಳಸಿಯದ್ದು ಮನೆಯಲ್ಲಿ ಕುಳಿತು ಆರಾಮಾಗಿ ಆಟಾಡ್ಕೊಂಡಿರೋ ವಯಸ್ಸು. ಆದ್ರೆ ಈ ಪೋರಿ ಚಿಕ್ಕ ವಯಸ್ಸಿನಲ್ಲಿಯೇ ಹಲವು ಭಾಗಕ್ಕೆ ತೆರಳಿ ಯಕ್ಷಗಾನ ಪ್ರದರ್ಶನ ನೀಡ್ತಾ ಇದ್ದಾಳೆ. ಕೇವಲ ಉತ್ತರ ಕನ್ನಡ ಮಾತ್ರವಲ್ಲ, ಬೇರೆ ಜಿಲ್ಲೆಗಳಲ್ಲೂ ಪ್ರದರ್ಶನ ನೀಡುವ ಮೂಲಕ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ದಾಳೆ. ತುಂಬಾ ಕಡೆ ಪ್ರೋಗ್ರಾಂಗಳನ್ನು ಕೊಟ್ಟಿದ್ದಾಳೆ ಅವಳು. ಸಿರಿಸಿ ಉತ್ಸವಗಳಲ್ಲಿ ತುಂಬಾ ಜನ ಮೆಚ್ಚುಗೆ ಆಯ್ತು. ಚಂದ್ರಹಾಸ ಹಾಡಿಗೆ ಮಾಡಿ ಕದಂಬೋತ್ಸವದಲ್ಲಿ ಮಾಡಿದ್ದಾಳೆ. ತುಂಬಾ ಕಡೆ ಕರೆಯ ಬರ್ತಾ ಇದೆ. ಆದ್ರೆ ಅವಳಿಗೆ ಎಜುಕೇಶನ್ ಕಾರಣದಿಂದ ನಾವು ಪರೀಕ್ಷೆ ಓದು ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಇದನ್ನ ಹವ್ಯಾಸವನ್ನಾಗಿ ಮಾಡಿಕೊಂಡು ಎಲ್ಲ ಕಡೆ ಕಳಿಸ್ತಾ ಇದ್ದೀವಿ. ಯಕ್ಷಗಾನದ ಅನೇಕ ಪ್ರಕಾರಗಳನ್ನ ಕಲಿತಿರುವ ಪುಟಾಣಿ ತುಳಸಿ ಉತ್ತರ ಕನ್ನಡದಲ್ಲಿ ಇವತ್ತು ಮನೆ ಮಾತಾಗಿದ್ದಾಳೆ. ಭಸ್ಮಾಸುರ ಮೋಹಿನಿ, ಯಕ್ಷಗಾನದ ಮೋಹಿನಿ, ಚಂದ್ರಹಾಸ ಚರಿತ್ರೆಯ ಚಂದ್ರಹಾಸ,
ಕಾರ್ತಿ ವೀರಾರ್ಜುನದ ನವಿಲು ಕುಣಿತದಲ್ಲಿ ಇವಳು ಎಕ್ಸ್ಪರ್ಟ್. ಅಷ್ಟೇ ಅಲ್ಲ, ಶ್ರೀಕೃಷ್ಣ ವೇಷದಲ್ಲಂತೂ ಎಲ್ಲರನ್ನ ಮೂಕವಿಸ್ಮಿತಗೊಳಿಸ್ತಾಳೆ. ಕಾಣುವುದಿಲ್ಲೇ ನೇತ್ರ ಸಗ ಹರುಷವ ತಾಪ ತೆರದಲ್ಲಿ ಅರರೆ ಅಮಮ ಅರರೆ ಅಮಮ ಅರರೆ. ಚಿಕ್ಕ ವಯಸ್ಸಿಂದ ಯಕ್ಷಗಾನ ಆಡ್ತಾ ಇದ್ದೀನಿ. ಯಾರು ಕಲಿಸ್ತಾರೆ ನಿನಗೆ? ನನಗೆ ಅಮ್ಮ. ಏನು ಓದ್ತಿದ್ಯಾ ನೀನು? UKG. ಯಾವ್ಯಾವ ಯಕ್ಷಗಾನ ಮಾಡ್ತೀಯ ಈಗ ನೀನು? ಬಾಲ್ಗೋಪಾಲ, ಮೋಹಿನಿ, ಚಂದ್ರಹಾಸ. ಈಗ ಎಲ್ಲೆಲ್ಲಿ ಮಾಡಿದ್ಯಾ? ತುಂಬಾ ಕಡೆ ಮಾಡಿದ್ಯಾ? ಹೇಗೆ, ಏನ್ ಅನ್ಸುತ್ತೆ ನಿಂಗೆ? ಇಷ್ಟನಾ ಯಕ್ಷಗಾನ? ತುಂಬಾ ಇಷ್ಟ. ವಿಶೇಷ ಅಂದ್ರೆ ತುಳಸಿ 25ಕ್ಕೂ ಹೆಚ್ಚು ಕಡೆ ಪ್ರದರ್ಶನವನ್ನ ನೀಡಿದ್ದಾಳೆ. ರಾಜ್ಯ ಮಟ್ಟದ ಕದಂಬೋತ್ಸವದಲ್ಲಿ, ಶಿರಸಿ ಉತ್ಸವದಲ್ಲಿ, ಇಸ್ಲೂರಿನಲ್ಲಿ, ರಾಜ್ಯ ಮಟ್ಟದ ಇತಿಹಾಸ ಶಿಕ್ಷಕರ ಸಮ್ಮೇಳನದಲ್ಲಿ ತುಳಸಿ ಯಕ್ಷಗಾನ ಪ್ರದರ್ಶನ ನೀಡಿದ್ದಾಳೆ. ಶಿವಮೊಗ್ಗ, ಉಡುಪಿ ಜಿಲ್ಲೆಯಲ್ಲಿಯೂ ಸಹ ಯಕ್ಷಗಾನ ಪ್ರದರ್ಶನ ಮಾಡಿದ್ದು ಪುಟಾಣಿಯ ಪ್ರತಿಭೆ ಕಂಡು ಅನೇಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಅಂದ ಹಾಗೆ ಸಾಮಾನ್ಯವಾಗಿ ಯಕ್ಷಗಾನ ಕಲಿಯಲು 7 ವರ್ಷದ ಮೇಲಿನ ಮಕ್ಕಳಿಗೆ ಮಾತ್ರ ಆದ್ಯತೆ. ಆದ್ರೆ ಪುಟಾಣಿ ತುಳಸಿ 3ನೇ ವಯಸ್ಸಿನಲ್ಲಿಯೇ ಯಕ್ಷಗಾನ ಕಲಿತು 4ನೇ ವಯಸ್ಸಿನಿಂದಲೇ ಪ್ರದರ್ಶನವನ್ನ ಕೊಡಲು ಆರಂಭಿಸಿದ್ದಾಳೆ. ನಿಮಗೆ ಗೊತ್ತಾ, ಯಕ್ಷಗಾನ ಪರಿಣಿತರು ಈ ಪುಟಾಣಿಗೆ ವಯಸ್ಸಿನ ನೆಪ ಹೇಳಿ ತರಬೇತಿ ನೀಡಲು ನಿರಾಕರಿಸಿದ್ರಂತೆ. ಬಟ್ ಅವರ ತಾಯಿ ಮಗಳಿಗೆ ಗುರುವಾದ್ರು. ವಿಶೇಷ ಅಂದ್ರೆ ತಾಯಿಯೂ ಕೂಡ ಯಕ್ಷಗಾನ ಪರಿಣಿತರಲ್ಲ. ಅವರು ಮಗಳಿಗೆ ಯಕ್ಷಗಾನ ತರಬೇತಿ ನೀಡಿದ್ದೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಐದು ವರ್ಷದ ಪುಟಾಣಿಗಳಿಗೆ ಯಕ್ಷಗಾನ ಕಲಿಸೋಕೆ ಯಾರೂ ಮುಂದೆ ಬರೋದಿಲ್ಲ. ಅದಕ್ಕೊಂದು ಕಾರಣವೂ ಇದೆ. ಇದರಿಂದ ಬೇಸರ ಪಟ್ಟುಕೊಳ್ಳದ ತಾಯಿ ಮಗಳಿಗೆ ತರಬೇತಿ ನೀಡಿದ್ರು. ಹಾಗಂತ ತಾಯಿ ಏನು ಯಕ್ಷಗಾನ ಕಲಾವಿದ್ರಲ್ಲ. ಅವರು ಮಗಳಿಗೆ ಹೇಗೆ ಕಲಿಸಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್. ಪುಟಾಣಿ ತುಳಸಿಗೆ ಯಕ್ಷಗಾನ ಅಂದ್ರೆ ಪಂಚಪ್ರಾಣ. ನೋಡೋದಕ್ಕೂ ಇಷ್ಟ, ಕುಣಿಯೋದಕ್ಕೂ ಇಷ್ಟ. ಆಶ್ಚರ್ಯ ಅಂದ್ರೆ ಮಗಳ ಪ್ರತಿಭೆ ಕಂಡು ಪೋಷಕರೇ ನಿಬ್ಬೆರಗಾಗಿದ್ದರಂತೆ. ತುಳಸಿ ಹೆಜ್ಜೆ ಹಾಕೋದನ್ನ ನೋಡಿ ಆಶ್ಚರ್ಯಚಕಿತರಾಗಿದ್ರಂತೆ. ಅಂದ ಹಾಗೆ ತುಳಸಿಗೆ ಇನ್ನು 5 ವರ್ಷ. ಯಕ್ಷಗಾನ ತರಬೇತಿ ಪಡಿಬೇಕಾದ್ರೆ 7 ವರ್ಷ ತುಂಬಿರಬೇಕು. ಇಲ್ದಿದ್ರೆ ಯಾವ ಗುರುಗಳು ಕಲಿಸಿಕೊಡೋದಿಲ್ಲ. ಆದರೆ ಯಕ್ಷಗಾನ ಕಲಿಕೆ ಬಗ್ಗೆ ಆಸಕ್ತಿ ಹೊಂದಿದ್ದ ಮಗಳಿಗೆ ತಾಯಿಯೇ ಗುರುವಾದ್ರು. ಹಾಗಂತ ಗಾಯತ್ರಿಯವರಾಗಲಿ ಅಥವಾ ತುಳಸಿಯ ತಂದೆ ರಾಘವೇಂದ್ರ ಅವರಾಗಲಿ ಯಕ್ಷಗಾನ ಕಲಾವಿದರಲ್ಲ. ಆದರೆ ಇಬ್ಬರೂ ಯಕ್ಷಗಾನದ ಬಗ್ಗೆ ಆಸಕ್ತಿ ಹೊಂದಿದ್ದವರು. ಅದರಲ್ಲೂ ಗಾಯತ್ರಿಯವರಿಗೆ ಚಿಕ್ಕ ವಯಸ್ಸಿನಿಂದ ಯಕ್ಷಗಾನ ಕಲಿಬೇಕು ಅನ್ನೋ ಪ್ರೀತಿ ಇತ್ತಂತೆ. ಆದರೆ ಅದು ಸಾಧ್ಯವಾಗಲಿಲ್ಲ. ಮಗಳಿಗೆ ಈ ಆಸಕ್ತಿ ಇರೋದನ್ನ ಮನಗಂಡ ತಾಯಿ ಪ್ರೋತ್ಸಾಹ ನೀಡಿದ್ರು. ಆದರೆ ಯಾವ ಗುರುಗಳು ಕಲಿಸಿಕೊಡಲು ಮುಂದೆ ಬರದೇ ಇದ್ದಿದ್ರಿಂದ ತಾವೇ ಕಲಿಸಲು ಮುಂದಾದ್ರು.
ಅದು ಹೇಗೆ ಗೊತ್ತಾ? ಯಕ್ಷಗಾನದ ವಿಡಿಯೋ ಮೂಲಕ. ಮಗಳಿಗೆ 3ನೇ ವಯಸ್ಸಿನಲ್ಲಿಯೇ ಕಲಿಸಲು ಆರಂಭಿಸಿದ ತಾಯಿ ಗಾಯತ್ರಿ ಕೆಲವೇ ದಿನದಲ್ಲಿ ಮಗಳಿಗೆ ಪರ್ಫೆಕ್ಟ್ ಆಗಿ ಕಲಿಸೋದ್ರಲ್ಲಿ ಯಶಸ್ವಿಯಾದ್ರು. ಪ್ರದರ್ಶನಕ್ಕೂ ಸಜ್ಜುಗೊಳಿಸಿದ್ರು. ನಾನು ಅವಳಿಗೆ ಯಕ್ಷಗಾನದ ಹಾಡುಗಳನ್ನೇ ಕೇಳಿಸ್ತಾ ಹೋದೆ ಅಥವಾ ಅದನ್ನ ವಿಡಿಯೋಗಳನ್ನ ತೋರಿಸ್ತಾ ಇದ್ದೆ. ಅವಳು 1 ವರ್ಷ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವಳದ್ದೇ ಆದ ಅಭಿನಯ, ಅವಳದ್ದೇ ಆದ ರೀತಿಯಲ್ಲೇ ಅವಳು ಯಕ್ಷಗಾನಕ್ಕೆ ಡಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ನಮ್ದು ಯಾವುದೇ ಯಕ್ಷಗಾನ ಕುಟುಂಬ ಅಲ್ಲ, ನಾನು ಯಕ್ಷಗಾನ ಕಲ್ತಿಲ್ಲ. ಪುಟಾಣಿ ತುಳಸಿಗೆ ತಾಯಿ ಗಾಯತ್ರಿ ಯಕ್ಷಗಾನದ ಹಾಡುಗಳನ್ನ ಮೊಬೈಲ್ನಲ್ಲಿ ಪ್ಲೇ ಮಾಡಿ ಮನೆಯಲ್ಲೇ ಕಲಿಸ್ತಾ ಇದ್ರು. ಪ್ರದರ್ಶನಕ್ಕೆ ಹೆಚ್ಚು ಬೇಡಿಕೆ ಬಂದರೂ ಪೋಷಕರು ಓದಿಗೆ ತೊಂದರೆಯಾಗುತ್ತೆ ಎಂಬ ಕಾರಣಕ್ಕೆ ಎಲ್ಲವನ್ನೂ ಒಪ್ಪಿಕೊಂಡಿಲ್ಲ. ಇನ್ನು ಬಾಲಪ್ರತಿಭೆಯ ಬಗ್ಗೆ ಮೇಕಪ್ ಮಾಡುವ ವೆಂಕಟರಮಣ ಹೆಗಡೆ ಹೇಳೋದು ಹೀಗೆ. ಇಷ್ಟವರೆಗೆ ಹಿರಿಯ ಕಲಾವಿದರಿಗೆಲ್ಲ ನಾನು ಮೇಕಪ್ ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ದೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿಂದು ಇವಳೇ ಪ್ರಥಮ ಅಂತ ಹೇಳಬಹುದು. ಮತ್ತೆ ಅತಿ ಸುಲಭದಲ್ಲಿ ಇವಳಿಗೆ ಹೇಳಬೇಕಂತಾದ್ರೆ ಯಕ್ಷಗಾನದ ಆಸಕ್ತಿ ಉಂಟಂತ ನಾವು ಚೆನ್ನಾಗಿ ತಿಳ್ಕೊಳ್ಬಹುದು. ಯಾಕಂದ್ರೆ ಅಷ್ಟು ಸುಲಭ ಕೂತ್ಕೊಳ್ಳೋದಿಲ್ಲ. ಯಾವ ಮಕ್ಕಳು ಮೇಕಪ್ ಅನ್ನು ಮಾಡುವಾಗ ಆ ಕಡೆ ತಿರುಗೋದು ಈ ಕಡೆ ತಿರುಗೋದು ಮಾಡ್ತಾರೆ. ನಾವು ಕಪ್ಪನ್ನು ಬಡಿಯುವಾಗ ಆ ಕಡೆ ತಿರುಗಿದ್ರೆ ಇಡೀ ಮೇಕಪ್ ಹಾಳಾಗ್ತದೆ. ಆದ್ರೆ ಇವಳು ಆ ರೀತಿ ಅಲ್ಲ, ಯಾವ ರೀತಿ ಗೊಂಬೆ ತರ ಕೂತ್ಕೊಂಡು ಮೇಕಪ್ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಳ್ತಾರೆ. 6 ಕೆಜಿ ತೂಕದ ವಸ್ತ್ರ ಧರಿಸಿ ನೃತ್ಯ ಮಾಡೋದು ನಿಜಕ್ಕೂ ಚಾಲೆಂಜಿಂಗ್. ಆದ್ರೆ ತುಳಸಿ ಹೆಚ್ಚು ತೂಕದ ವಸ್ತ್ರ ಧರಿಸಿಯೂ ಪರ್ಫೆಕ್ಟ್ ಆಗಿ ಪ್ರದರ್ಶನ ನೀಡ್ತಾಳೆ. ಉತ್ತಮ ಗುರು ಸಿಕ್ಕರೆ ಯಕ್ಷಗಾನದಲ್ಲಿ ಮಗಳನ್ನ ಇನ್ನಷ್ಟು ಬೆಳೆಸುವ ಆಸೆ ಪೋಷಕರದ್ದು. ಒಟ್ನಲ್ಲಿ ಈ ಚಿನಕುರಳಿ ಬಾಲ್ಯದಲ್ಲೇ ಯಕ್ಷಗಾನದ ಮೂಲಕ ಗಮನ ಸೆಳೆದಿರುವುದು ನಿಜಕ್ಕೂ ಮೆಚ್ಚುವಂತದ್ದೇ. ಕಲಿಬೇಕು, ಕಲಿಸಬೇಕು ಅನ್ನೋ ಮನಸ್ಸಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಬಾಲ ಪ್ರತಿಭೆ ತುಳಸಿಯೇ ಉತ್ತಮ ನಿದರ್ಶನ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.